ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಆಪ್ಷನ್ ಎ ಜಲಜನಕ. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮನಾಗಿದೆ? ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಕ್ವಶನ್, ಕರ್ನಾಟಕದ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಆಪ್ಷನ್ ಬಿ ಗಂಗಾಧರರಾವ್ ದೇಶಪಾಂಡೆ ಅವರನ್ನ ಗುರುತಿಸಲಾಗಿದೆ. ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ತಲೆದಂಡ ಎಂಬ ನಾಟಕದ ಕರ್ತೃ ಯಾರಂದ್ರೆ ಗಿರೀಶ್ ಕಾರ್ನಾಡರು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟದ್ದು? ಇದು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿದೆ. 9th ಶೆಡ್ಯೂಲ್ಡ್ ಬಂದ್ಬಿಟ್ಟು ಭೂ ಸುಧಾರಣೆ ಬಿ. ತಾರಾಪುರ ಅಣುಸ್ಥಾವರ ಅಂದ್ರೆ ತಾರಾಪುರ ಅಣುಶಕ್ತಿಯ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರ ರಾಜ್ಯ. ಆಪ್ಷನ್ ಎ ಇಸ್ ರೈಟ್. ಕರ್ನಾಟಕದಲ್ಲಿ ಒಂದಿದೆ, ಅದು ಕೈಗಾ ಕಾಳಿ ನದಿಯ ದಡದಲ್ಲಿ ಎಡದಂಡೆಯ ಮೇಲೆ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡಿಯನ್ ಭಾಷೆ ಅಲ್ಲ? ಇದ್ರಾಗ ಒಂದು ಯಾವ್ದು ದ್ರಾವಿಡ ಭಾಷೆ ಅಲ್ಲ. ಇಲ್ಲಿ ತಮಿಳು ಭಾಷೆ ಇದೆ, ತೆಲುಗು ಇದೆ, ಕನ್ನಡ ಇದೆ, ಮರಾಠಿ ಅಲ್ಲ. ಆಪ್ಷನ್ ಡಿ ಇಸ್ ರೈಟ್. ಇನ್ನೂ ಒಂದು ದ್ರಾವಿಡ ಭಾಷೆ ಇದೆ, ಅದು ಮಲಯಾಳಂ ಭಾಷೆ. ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಯಾವುದು? 356 ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ರಾಜ್ಯಪಾಲರು 356ನೇ ವಿಧಿ. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯೊಳಗಿಲ್ಲ? ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿ ಇರಲಾರ ಒಂದು ವಿಷಯ ಯಾವುದು ಅಂದ್ರೆ ಇಲ್ಲಿ ರಕ್ಷಣೆ ಇದೆ, ಅಣುಶಕ್ತಿ ಇದೆ, ವಿದೇಶಾಂಗ ವ್ಯವಹಾರ ಇದೆ, ನೀರಾವರಿ ಇದು ಕೇಂದ್ರದಲ್ಲಿ ಇಲ್ಲ. ಕೊನೆಯ ಪ್ರಶ್ನೆ, ಭಾರತದ ಸಂವಿಧಾನದ 371 ವಿಧಿಯು ಯಾವುದಕ್ಕೆ ಸಂಬಂಧಪಟ್ಟದ್ದು? 371 ಇರತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದರಲ್ಲಿ ಕಲ್ಯಾಣ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕ ಕೆ ಮೊದಲು ಇದನ್ನ HK ಹೈದರಾಬಾದ್ ಕರ್ನಾಟಕ ಅಂತಿದ್ರು. ಈ ಕಲ್ಯಾಣ ಕರ್ನಾಟಕಕ್ಕೆ 371 ವಿಧಿಯಡಿಯಲ್ಲಿ ವಿಶೇಷ ಸವಲತ್ತುಗಳನ್ನು ನೀಡಲಾಗಿದೆ. ಇಲ್ಲಿ 371 ಇಂದ Jಯವರೆಗೆ ಈ ಆರ್ಟಿಕಲ್ಗಳು ಇರ್ತವೆ.